ಓಂ ಶಾಂತಿ. ಜ್ಯೋತಿರ್ಲಿಂಗಂ ಶಿವಪರಮಾತ್ಮ. ವಾಣಿ ಡೇಟು 28/9/2025. ಪ್ರಾತಃ ಮುರಳಿ. ಓಂ ಶಾಂತಿ. ಅವ್ಯಕ್ತ ಬಾಪ್ ದಾದಾ. ರಿವೈಸ್ಡ್ ವಾಣಿ ಡೇಟು 15/2/2020. ಹುಡುಗಾಟಿಕೆ, ಆಲಸ್ಯ ಮತ್ತು ನೆಪಗಳ ನಿದ್ರೆಯಿಂದ ಜಾಗೃತರಾಗುವುದೇ ಶಿವರಾತ್ರಿಯ ಸತ್ಯ ಜಾಗರಣೆಯಾಗಿದೆ. ಇಂದು ಬಾಪ್ ದಾದಾ ವಿಶೇಷವಾಗಿ ತಮ್ಮ 4 ಕಡೆಯ ಅತಿ ಮುದ್ದಾದ, ಬಹಳ ಕಾಲದಿಂದ ಅಗಲಿ ಮತ್ತೆ ಸಿಕ್ಕಿರುವ ಪರಮಾತ್ಮ ಪ್ರೀತಿಗೆ ಪಾತ್ರರಾಗಿರುವ ಮಕ್ಕಳನ್ನು ಮಿಲನ ಮಾಡಲು ಮತ್ತು ವಿಚಿತ್ರ ತಂದೆ ಮಕ್ಕಳ ಬರ್ತ್ಡೇ ಅಂದರೆ ಜನ್ಮದಿನ ಆಚರಿಸಲು ಬಂದಿದ್ದಾರೆ. ನೀವೆಲ್ಲರೂ ಇಂದು ವಿಶೇಷವಾಗಿ ವಿಚಿತ್ರ ಬರ್ತ್ಡೇ ಅಂದರೆ ಜನ್ಮದಿನ ಆಚರಿಸಲು ಬಂದಿರುವಿರಲ್ಲವೇ? ಈ ಬರ್ತ್ಡೇ ಇಡೀ ಕಲ್ಪದಲ್ಲಿ ಯಾರದ್ದು ಈ ರೀತಿ ಆಗುವುದಿಲ್ಲ. ತಂದೆ ಮತ್ತು ಮಕ್ಕಳ ಬರ್ತ್ಡೇ ಒಂದೇ ದಿನವಾಗಿರುವುದನ್ನು ಎಂದೂ ಕೇಳಿರಲಿಕ್ಕಿಲ್ಲ. ಅಂದ ಮೇಲೆ ನೀವೆಲ್ಲರೂ ತಂದೆಯ ಬರ್ತ್ಡೇ ಆಚರಿಸಲು ಬಂದಿರುವಿರೋ ಅಥವಾ ಮಕ್ಕಳದ್ದನ್ನು ಆಚರಿಸಲು ಬಂದಿರುವಿರೋ? ಏಕೆಂದರೆ ಇಡೀ ಕಲ್ಪದಲ್ಲಿ ಪರಮಾತ್ಮ ತಂದೆ ಮತ್ತು ಪರಮಾತ್ಮ ಮಕ್ಕಳ ಜೊತೆಗಿನ ಪ್ರೀತಿ ಎಷ್ಟಿದೆ ಎಂದರೆ ಜನ್ಮವೂ ಜೊತೆಯಾಗಿರುತ್ತದೆ. ಕೇವಲ ತಂದೆಯು ಒಂಟಿಯಾಗಿ ವಿಶ್ವ ಪರಿವರ್ತನೆ ಮಾಡುವುದಿಲ್ಲ, ಮಕ್ಕಳ ಜೊತೆಗೆ ಮಾಡುತ್ತಾರೆ. ಈ ಅಲೌಕಿಕ ಜೊತೆಯಾಗಿರುವ ಪ್ರೀತಿ, ಸಾಥಿಯಾಗುವ ಪ್ರೀತಿಯನ್ನು ಈ ಸಂಗಮದಲ್ಲಿಯೂ ಅನುಭವ ಮಾಡುತ್ತೀರಿ. ತಂದೆ ಮಕ್ಕಳ ಇಂತಹ ಆಳವಾದ ಪ್ರೀತಿ ಇದೆ, ಜನ್ಮವೂ ಜೊತೆಯಾಗಿದೆ. ಮತ್ತು ನೀವೆಲ್ಲರೂ ಇರುವುದು ಎಲ್ಲಿ? ಒಂಟಿಯಾಗಿಯೋ ಅಥವಾ ಜೊತೆಗೋ? ಪ್ರತಿಯೊಬ್ಬ ಮಗುವು ಉಮಂಗ ಉತ್ಸಾಹದಿಂದ ನಾವು ತಂದೆ ಜೊತೆ ಕಂಬೈನ್ಡ್ ಎಂದು ಹೇಳುತ್ತಾರೆ. ಕಂಬೈನ್ಡ್ ಆಗಿರುತ್ತೀರಲ್ಲವೇ? ಒಂಟಿಯಾಗಿರುವುದಿಲ್ಲ ತಾನೇ? ಜನ್ಮವು ಜೊತೆಗೆ, ಇರುವುದು ಜೊತೆಗೆ ಮತ್ತು ಮುಂದಿನ ವಾಯ್ದೆ ಏನೋ? ಜೊತೆಯಲ್ಲಿದ್ದೇನೆ, ಜೊತೆಯಲ್ಲಿರುತ್ತೇವೆ, ಸ್ವೀಟ್ ಹೋಮ್ಗೆ ಜೊತೆಯಲ್ಲಿ ಹೋಗುತ್ತೇವೆ. ಇಷ್ಟೊಂದು ಪ್ರೀತಿಯನ್ನು ಇನ್ನಾವುದಾದರೂ ತಂದೆ ಮಕ್ಕಳಲ್ಲಿ ನೋಡಿದ್ದೀರಾ? ಯಾವುದೇ ಮಗುವಾಗಿರಲಿ, ಎಲ್ಲಾದರೂ ಇರಲಿ, ಹೇಗಾದರೂ ಇರಲಿ, ಜೊತೆಯಾಗಿಯೇ ಇದ್ದಾರೆ ಮತ್ತು ಜೊತೆಯಾಗಿಯೇ ಹೋಗೋರಿದ್ದಾರೆ. ಅಂದ ಮೇಲೆ ಇಂತಹ ವಿಚಿತ್ರ ಮತ್ತು ಅತಿ ಪ್ರೀತಿಯ ಜನ್ಮದಿನವನ್ನು ಆಚರಿಸಲು ಬಂದಿರುವರು ಸಮ್ಮುಖದಲ್ಲಾದರೂ ಆಚರಿಸುತ್ತಿರಬಹುದು, ದೇಶ ವಿದೇಶದಲ್ಲಾದರೂ ಆಗಿರಬಹುದು. 4 ಕಡೆ ಒಂದೇ ಸಮಯದಲ್ಲಿ ಜೊತೆಯಾಗಿ ಆಚರಿಸುತ್ತಿರುವಿರಿ. ಎಲ್ಲ ಮಕ್ಕಳು ಉಮಂಗ ಉತ್ಸಾಹದಿಂದ ಹೃದಯದಾಳದಲ್ಲಿ ವಾಹ ಬಾಬಾ, ವಾಹ ಬಾಬಾ, ವಾಹ ಬರ್ತ್ಡೇಯ ಗೀತೆಯನ್ನು ಹೇಗೆ ಹಾಡುತ್ತಿದ್ದಾರೆಂದು ಬಾಪ್ ದಾದಾ 4 ಕಡೆ ನೋಡುತ್ತಿದ್ದಾರೆ. ಒಂದು ವೇಳೆ ಸ್ವಿಚ್ ತೆರೆದರೆ 4 ಕಡೆಯ ಧ್ವನಿ, ಹೃದಯದ ಧ್ವನಿ, ಉಮಂಗ ಉತ್ಸಾಹದ ಧ್ವನಿಗಳು ಕಿವಿಗಳಲ್ಲಿ ಕೇಳಿಸುತ್ತಿದೆ. ಬಾಪ್ ದಾದಾ ಎಲ್ಲ ಮಕ್ಕಳ ಉತ್ಸಾಹವನ್ನು ನೋಡಿ ಮಕ್ಕಳಿಗೆಲ್ಲ ತಮ್ಮ ದಿವ್ಯ ಜನ್ಮದ ಪದಮದಷ್ಟು ಅಭಿನಂದನೆಗಳನ್ನು ಕೊಡುತ್ತಿದ್ದಾರೆ. ವಾಸ್ತವಿಕವಾಗಿ ಉಮಂಗ ಉತ್ಸಾಹದಲ್ಲಿರುವುದೇ ಉತ್ಸವದಲ್ಲಿರುವುದು ಎಂದರ್ಥ. ಅಂದ ಮೇಲೆ ಉತ್ಸಾಹದಿಂದಲೇ ನೀವೆಲ್ಲರೂ ಉತ್ಸವವನ್ನು ಆಚರಿಸುತ್ತಿದ್ದೀರಿ. ಭಕ್ತರು ಹೆಸರನ್ನು ಶಿವರಾತ್ರಿ ಎಂದು ಇಟ್ಟಿದ್ದಾರೆ. ಇಂದು ಬಾಪ್ ದಾದಾ ಆ ಭಕ್ತ ಆತ್ಮ ಯಾರು ನಿಮಗೆ ಈ ವಿಚಿತ್ರ ಜನ್ಮದಿನವನ್ನು ಆಚರಿಸಲು ನೀವು ಜ್ಞಾನ ಮತ್ತು ಪ್ರೇಮ ರೂಪದಲ್ಲಿ ಆಚರಿಸುತ್ತೀರಿ. ಮತ್ತು ಆ ಭಕ್ತ ಆತ್ಮರು ಭಾವನೆ, ಶ್ರದ್ಧೆಗಳ ಮೂಲಕ ಆಚರಿಸುತ್ತಿರುವುದನ್ನು ಬಹಳ ಚೆನ್ನಾಗಿ ಕಾಪಿ ಮಾಡಿದ್ದಾರೆ. ಇಂದು ಕಾಪಿ ಮಾಡುವುದರಲ್ಲಿ ಒಳ್ಳೆಯ ಪಾತ್ರ ಮಾಡಿರುವಂತಹ ಮಕ್ಕಳಿಗೆ ಅಭಿನಂದನೆ ಕೊಡುತ್ತಿದ್ದಾರೆ. ನೋಡಿ, ಪ್ರತಿಯೊಂದು ಮಾತನ್ನು ಕಾಪಿ ಮಾಡಿದ್ದಾರೆ. ಕಾಪಿ ಮಾಡಲು ಬುದ್ಧಿ ಬೇಕಲ್ಲವೇ? ಮುಖ್ಯ ಮಾತೇನೆಂದರೆ ಈ ದಿನ ಭಕ್ತ ಜನರು ವ್ರತವನ್ನು ಪಾಲನೆ ಮಾಡುತ್ತಾರೆ. ಆ ವ್ರತವು ತಿನ್ನುವುದು, ಕುಡಿಯುವುದರಲ್ಲಿ ಇಟ್ಟುಕೊಳ್ಳುತ್ತಾರೆ. ಭಾವನೆಯಲ್ಲಿ ವೃತ್ತಿಯನ್ನು ಶ್ರೇಷ್ಠ ಮಾಡಲು ವ್ರತವನ್ನು ಇಟ್ಟುಕೊಳ್ಳುತ್ತಾರೆ. ಅವರಿಗೆ ಪ್ರತಿಯೊಂದು ವರ್ಷ ಇಟ್ಟುಕೊಳ್ಳಬೇಕಾಗುತ್ತದೆ. ಆದರೆ ತಾವು ಯಾವ ವ್ರತವನ್ನು ಇಟ್ಟುಕೊಂಡಿದ್ದೀರಿ? ಒಂದೇ ಬಾರಿಗೆ ನೀವು ವ್ರತವನ್ನು ಇಟ್ಟುಕೊಳ್ಳುತ್ತೀರಿ. ಪ್ರತಿ ವರ್ಷ ವ್ರತವನ್ನು ಇಟ್ಟುಕೊಳ್ಳುವುದಿಲ್ಲ. ಪವಿತ್ರತೆಯ ಒಂದೇ ವ್ರತವನ್ನು ಇಟ್ಟುಕೊಂಡಿರಿ. ಎಲ್ಲರೂ ಪವಿತ್ರತೆಯ ವ್ರತವನ್ನು ಇಟ್ಟುಕೊಂಡಿರಿ. ಪಕ್ಕಾ ಇಟ್ಟುಕೊಂಡಿರುವಿರಾ? ಯಾರು ಪಕ್ಕಾ ಇಟ್ಟುಕೊಂಡಿರುವಿರೋ ಅವರು ಕೈ ಎತ್ತಿರಿ. ಪಕ್ಕಾ ಸ್ವಲ್ಪವೂ ಕಚ್ಚಾ ಇಲ್ಲವೇ? ಪಕ್ಕಾ ಒಳ್ಳೆಯದು. ಇನ್ನೊಂದು ಪ್ರಶ್ನೆ ಇದೆ. ವ್ರತವನ್ನು ತೆಗೆದುಕೊಂಡಿರಿ ಎಂದ ಮೇಲೆ ಅಭಿನಂದನೆಗಳು. ಆದರೆ ಆ ಪವಿತ್ರತೆಯ ಮುಖ್ಯ 5 ಜೊತೆಗಾರರಿದ್ದಾರೆ, ಸರಿಯಲ್ಲವೇ? ಕತ್ತನ್ನು ಅಲ್ಲಾಡಿಸಿರಿ. ಒಳ್ಳೆಯದು. 5 ವ್ರತಗಳನ್ನು ತೆಗೆದುಕೊಂಡಿದ್ದೀರಾ ಅಥವಾ 2 ಅಥವಾ 3 ಮಾತ್ರ ತೆಗೆದುಕೊಂಡಿದ್ದೀರಾ? ಏಕೆಂದರೆ ಎಲ್ಲಿ ಅಪವಿತ್ರತೆಯು ಇದೆಯೋ ಅಲ್ಲಿ ಅಂಶ ಮಾತ್ರವು ಅಪವಿತ್ರತೆ ಇದ್ದಲ್ಲಿ ಸಂಪೂರ್ಣ ಪವಿತ್ರಾತ್ಮ ಎಂದು ಹೇಳಲಾಗುತ್ತದೆ.
ಮತ್ತು ನೀವು ಬ್ರಾಹ್ಮಣ ಆತ್ಮರದ್ದಂತೂ ಪವಿತ್ರತೆಯು ಬ್ರಾಹ್ಮಣ ಜನ್ಮದ ಆಸ್ತಿಯಾಗಿದೆ, ವ್ಯಕ್ತಿತ್ವವಾಗಿದೆ, ಘನತೆಯಾಗಿದೆ ಅಂದ ಮೇಲೆ ಚೆಕ್ ಮಾಡಿಕೊಳ್ಳಿರಿ. ಏನೆಂದರೆ ಸಂಪೂರ್ಣ ಪವಿತ್ರತೆಯಲ್ಲಿ, ಮುಖ್ಯ ಪವಿತ್ರತೆಯಲ್ಲಿ ಗಮನವಿದೆ. ಆದರೆ ಜೊತೆ ಇರುವ ಸಾಥಿಗಳನ್ನು ಹಗುರವಾಗಿ ಬಿಟ್ಟಿರುವುದು ಈ ರೀತಿ ಇಲ್ಲ ತಾನೇ? ಚಿಕ್ಕವರೊಂದಿಗೆ ಪ್ರೀತಿನಿಟ್ಟಿರುವಿರಿ, ಆದರೆ ದೊಡ್ಡವರನ್ನು ಸರಿ ಮಾಡಿದ್ದೀರಿ. ಇತರ 4 ಇರುವುದಕ್ಕೆ ತಂದೆಯಿಂದ ಅನುಮತಿ ಇದೆಯೇ? ಪವಿತ್ರತೆಯನ್ನು ಕೇವಲ ಬ್ರಹ್ಮಚರ್ಯಕ್ಕೆ ಹೇಳಲಾಗುವುದಿಲ್ಲ. ಬ್ರಹ್ಮಚಾರಿ ಆಗುವುದೆಂದರೆ ಪವಿತ್ರತೆಯ ಪಾಲನೆ ಮಾಡಿರುವುದು. ಕೆಲವು ಮಕ್ಕಳು ಆತ್ಮಿಕ ವಾರ್ತಾಲಾಪದಲ್ಲಿ ಹೇಳುತ್ತಾರೆ, ಆತ್ಮಿಕ ವಾರ್ತಾಲಾಪವನ್ನು ಎಲ್ಲರೂ ಮಾಡುತ್ತೀರಲ್ಲವೇ? ಬಹಳ ಮಧುರವಾಗಿ ಮಾತನಾಡುತ್ತಾರೆ, ಹೇಳುತ್ತಾರೆ. ಬಾಬಾ, ಮುಖ್ಯವಾಗಿರುವುದು ಸರಿಯಾಗಿರುವುದಲ್ಲವೇ? ಬಾಕಿ ಚಿಕ್ಕವು ಹಾಗೆಯೇ ಎಂದಾದರೂ ಸಂಕಲ್ಪದಲ್ಲಿ ಬಂದು ಬಿಡುತ್ತವೆ, ಮನಸ್ಸಿನಲ್ಲಿ ಬಂದು ಬಿಡುತ್ತದೆ, ಮಾತಿನಲ್ಲಿ ಬರುವುದಿಲ್ಲ ಮತ್ತು ಮನಸ್ಸನ್ನಂತೂ ಯಾರೂ ನೋಡುವುದಿಲ್ಲ. ಮತ್ತು ಕೆಲವರು ಹೇಳುತ್ತಾರೆ, ಏನೆಂದರೆ ಚಿಕ್ಕ ಮರಿ ಮಕ್ಕಳೊಂದಿಗೆ ಪ್ರೀತಿಯಂತೂ ಇರುತ್ತದೆ ಅಲ್ಲವೇ? ಈ 4ರೊಂದಿಗೆ ಪ್ರೀತಿಯಾಗಿ ಬಿಡುತ್ತದೆ, ಕ್ರೋಧ ಬರುತ್ತದೆ, ಮೋಹ ಬರುತ್ತದೆ, ಬಯಸುವುದಿಲ್ಲ, ಬಂದು ಬಿಡುತ್ತದೆ. ಬಾಬ್ದಾದ ಹೇಳುತ್ತಾರೆ, ಏನಾದರೂ ಬರುತ್ತದೆ ಅಂದರೆ ಬಾಗಿಲು ತೆರೆದಿರುತ್ತದೆ, ಆಗ ಬರುತ್ತದೆ ಅಲ್ಲವೇ? ಅಂದ ಮೇಲೆ ಬಾಗಿಲನ್ನು ತೆರೆದಿರುವುದೇ ಏಕೆ? ಬಾಗಿಲು ತೆರೆದಿರುವುದು ಬಲಹೀನತೆಗಳದ್ದು. ಬಲಹೀನತೆಗಳ ಬಾಗಿಲನ್ನು ತೆರೆಯುವುದರಿಂದ ಆಹ್ವಾನವನ್ನು ಮಾಡುವುದಾಗಿದೆ. ಅಂದ ಮೇಲೆ ಇಂದಿನ ದಿನ ಬರ್ತ್ಡೇಯನ್ನು ತಂದೆಯ ಹಾಗೂ ತಮ್ಮದನ್ನು ಆಚರಿಸುತ್ತಿರುವಿರಿ. ಆದರೆ ಹುಟ್ಟುತ್ತಲೇ ವ್ರತದ ವಾಯ್ದೆಯನ್ನು ಮಾಡಿರುವುದು ತಂದೆಯು ಮೊಟ್ಟ ಮೊದಲ ವರದಾನ ಕೊಟ್ಟಿರುವುದಾವುದು ನೆನಪಿದೆ? ಬರ್ತ್ಡೇ ವರದಾನ ನೆನಪಿದೆಯೇ? ಏನು ಕೊಟ್ಟರು? ಪವಿತ್ರ ಭವ, ಯೋಗಿ ಭವ. ವರದಾನ ಎಲ್ಲರಿಗೆ ನೆನಪಿದೆಯಲ್ಲವೇ? ನೆನಪಿದೆ, ಮರೆತಿಲ್ಲ ತಾನೇ? ಪವಿತ್ರ ಭವದ ವರದಾನ 1ರದಷ್ಟೇ ಕೊಟ್ಟಿಲ್ಲ, 5ರದು ಕೊಟ್ಟಿರುವರು. ಅಂದ ಮೇಲೆ ಇಂದು ಬಾಬ್ದಾದ ಏನು ಬಯಸುತ್ತಾರೆ? ಬರ್ತ್ಡೇ ಅಂದರೆ ಜನ್ಮದಿನ ಆಚರಿಸಲು ಬಂದಿರುವಿರಿ, ತಂದೆಯದ್ದು ಆಚರಿಸಲು ಬಂದಿರುವಿರಲ್ಲವೇ? ಶಿವರಾತ್ರಿಯನ್ನು ಆಚರಿಸಲು ಬಂದಿರುವಿರಿ. ಅಂದ ಮೇಲೆ ಬರ್ತ್ಡೇಯ ಉಡುಗೊರೆಯನ್ನು ತಂದಿರುವಿರೋ ಅಥವಾ ಬರೀ ಕೈಯಲ್ಲಿ ಬಂದಿರುವಿರೋ? 70 ವರ್ಷದ ಸ್ಥಾಪನೆಯ ಸಮಾಪ್ತಿಯಾಗುತ್ತಿದೆ, ನೆನಪಿದೆಯಲ್ಲವೇ? 70 ವರ್ಷಗಳನ್ನು ವಿಚಾರ ಮಾಡಿ ನೀವು ನಂತರ ಬಂದಿರಬಹುದು, ಆದರೆ ಸ್ಥಾಪನೆಯದಂತೂ 70 ವರ್ಷಗಳಾಗಿವೆಯಲ್ಲವೇ? ಈಗೀಗ ಬಂದಿರಬಹುದು. ದೊಡ್ಡದಾಗಿ ಕೈ ಎತ್ತಿರಿ. ಒಳ್ಳೆಯದು. ತಾವೆಲ್ಲರೂ 1 ವರ್ಷದವರಾಗಿರಬಹುದು, 2 ವರ್ಷದವರಾಗಿರಬಹುದು. ಆದರೆ ತಮ್ಮನ್ನು ಏನೆಂದು ಕರೆದುಕೊಳ್ಳುತ್ತೀರಿ? ಬ್ರಹ್ಮಕುಮಾರಿ, ಬ್ರಹ್ಮಕುಮಾರ ಅಥವಾ ಪುರುಷಾರ್ಥಿ ಕುಮಾರ ಏನೆಂದು ಕರೆದುಕೊಳ್ಳುತ್ತೀರಿ? ಯಾರಾದರೂ ತಮ್ಮನ್ನು ಪುರುಷಾರ್ಥಿ ಕುಮಾರ ಎಂದು ಕರೆದುಕೊಳ್ಳುತ್ತೀರಾ? ಬ್ರಹ್ಮಕುಮಾರರ ಚಿಹ್ನೆ ಹಾಕಿಕೊಳ್ಳುತ್ತೀರಲ್ಲವೇ? ಎಲ್ಲರೂ BK ಎಂದು ಬರೆಯುತ್ತೀರೋ ಅಥವಾ PK ಎಂದು ಬರೆದುಕೊಳ್ಳುತ್ತೀರೋ? ಪುರುಷಾರ್ಥಿ ಕುಮಾರ್ ವಾಯ್ದೆ ಏನು? ಜೊತೆಗಾರರಾಗಿರುತ್ತೇವೆ, ಜೊತೆಯಲ್ಲಿರುತ್ತೇವೆ, ಕಂಬೈಂಡ್ ಇರುತ್ತೇವೆ. ಅಂದ ಮೇಲೆ ಕಂಬೈಂಡ್ನಲ್ಲಿ ಸಮಾನತೆ ಬೇಕಲ್ಲವೇ? ಇಂದಿನ 70 ವರ್ಷಗಳ ಉತ್ಸವವನ್ನು ಆಚರಿಸುತ್ತಾ ಬಂದಿರಿ. ಬಾಬ್ದಾದ ನೋಡಿದರು, ಯಾವ ಜೋನ್ ಸರದಿ ಇರುತ್ತದೆಯೋ ಅವರು 70 ವರ್ಷಗಳನ್ನು ಆಚರಿಸುತ್ತಾರೆ, ಸನ್ಮಾನ ಸಮಾರೋಹವನ್ನು ಆಚರಿಸುತ್ತಾರೆ. ಎಲ್ಲರೂ ಆಚರಿಸುತ್ತೀರಲ್ಲವೇ? ಕೇವಲ ಚಿಕ್ಕ ಗಿಫ್ಟ್ ಕೊಡುತ್ತೀರಿ ಅಷ್ಟೇ. ಆದರೆ ಇಂದು ಬರ್ತ್ಡೇ ಆಚರಿಸಲು ಬಂದಿರುವಿರಲ್ಲವೇ? ಪಕ್ಕಾ ಇದೆಯಲ್ಲವೇ? ಮತ್ತು 2ನೇದಾಗಿ 70 ವರ್ಷಗಳು ಸಮಾಪ್ತಿಯಾದವು ಎಂದರೆ ಸನ್ಮಾನವನ್ನು ಆಚರಿಸುತ್ತಿದ್ದೀರಿ, ಬರ್ತ್ಡೇನೂ ಆಚರಿಸುತ್ತಿದ್ದೀರಿ. ಅದರಲ್ಲಿ ಉಡುಗೊರೆ ಏನನ್ನು ಕೊಡುತ್ತೀರಿ? ಟ್ರೇ, ಚಾದರ್ ಕೊಡುವಿರಾ? ಯಾವ ಉಡುಗೊರೆ ತಂದಿರುವಿರಿ? ಒಳ್ಳೆಯದು. ಬೆಳ್ಳಿಯ ಲೋಟವನ್ನು ಕೊಡುವಿರಾ? ಆದರೆ ಇಂದಿನ ದಿನ ತಮ್ಮ ಆಶಯ ದೀಪಗಳಾದ ಮಕ್ಕಳ ಪ್ರತಿ ಬಾಬ್ದಾದ ಅವರ ಶುಭ ಆಶೆ ಇದೆ. ಹೇಳಲೇ? ಮೊದಲನೇ ಸಾಲಿನವರು ಹೇಳಿರಿ. ಹೇಳುವುದು ಅಥವಾ ಕೇಳುವುದು ಎಂದರೇನು? ಒಂದು ಕಿವಿಯಿಂದ ಕೇಳುವುದು ಮತ್ತು ಹೃದಯದಲ್ಲಿ ಸಮಾವೇಶ ಮಾಡಿಕೊಳ್ಳುವುದು. ಈ ರೀತಿಯೇ ತೆಗೆಯುವುದಂತೂ ಇಲ್ಲ, ಇಷ್ಟಂತೂ ಇಲ್ಲ, ಆದರೆ ಹೃದಯದಲ್ಲಿಯೇ ಸಮಾವೇಶ ಮಾಡಿಕೊಂಡು ಬಿಡುತ್ತೀರಿ. ಇಂದಿನ ದಿನ ಮೊದಲ ಸಾಲಿನಲ್ಲಿರುವವರು ಹೇಳಿರಿ, ಕತ್ತನ್ನು ಅಲ್ಲಾಡಿಸಿರಿ. ಟೀಚರ್ಸ್, ಕತ್ತನ್ನು ಅಲ್ಲಾಡಿಸಿರಿ.
ಒಳ್ಳೆಯದು. ಧ್ವಜವನ್ನು ಅಲ್ಲಾಡಿಸುತ್ತಿದ್ದೀರಿ. ಡಬಲ್ ಫಾರಿನರ್ಸ್ ಹೇಳುತ್ತೀರಾ. ತಮ್ಮನ್ನು ಬಂಧಿಸಿಕೊಳ್ಳಬೇಕಾಗುತ್ತದೆ ಆಗ ಹೇಳಿರಿ ಅಲ್ಲವೇ? ಹಾಗೆಯೇ ಅಲ್ಲ, ಏಕೆಂದರೆ 70 ವರ್ಷ ನೋಡಿದಿರಿ. 70 ವರ್ಷಗಳಂತೂ ಬಾಬ್ದಾದರವರು ಹುಡುಗಾಟಿಕೆ, ಆಲಸ್ಯ ಮತ್ತು ನೆಪಗಳನ್ನು ಹೇಳುವುದು ಎಲ್ಲ ಆಟವನ್ನು ನೋಡಿದರು. ಒಂದು ವೇಳೆ 70 ವರ್ಷ ಅಲ್ಲದಿದ್ದರೂ 50, 40, 30, 20 ಆದರೆ ಇಷ್ಟು ಸಮಯ ಈ 3 ಆಟಗಳನ್ನು ಮಕ್ಕಳಲ್ಲಿ ಬಹಳ ನೋಡಿದ್ದಾರೆ. ಇಂದಿನ ದಿನ ಭಕ್ತರು ಜಾಗರಣೆ ಮಾಡುತ್ತಾರೆ, ಮಲಗುವುದಿಲ್ಲ. ಅಂದಮೇಲೆ ನೀವು ಮಕ್ಕಳ ಜಾಗರಣೆ ಏನು? ಯಾವ ನಿದ್ದೆಯಲ್ಲಿ ಸಮಯಕ್ಕೂ ಮಲಗಿ ಬಿಡುತ್ತೀರಿ? ಹುಡುಗಾಟಿಕೆ, ಆಲಸ್ಯ ಮತ್ತು ನೆಪಗಳನ್ನು ಹೇಳುವ ನಿದ್ದೆಯಲ್ಲಿ ಆರಾಮವಾಗಿ ಮಲಗು ಬಿಡುತ್ತೀರಿ. ಬಾಬಾ ಈ 3 ಮಾತುಗಳಲ್ಲಿ ಪ್ರತಿ ಸಮಯ ಬಾಬ್ದಾದ ಜಾಗರಣೆಯನ್ನು ಮಾಡಲು ಬಯಸುತ್ತಾರೆ. ಎಂದಾದರೂ ನೋಡಿರಿ, ಕ್ರೋಧ ಬಂದಾಗ, ಅಭಿಮಾನ ಬಂದಾಗ, ಲೋಭ ಬಂದಾಗ ಕಾರಣ ಏನು ಹೇಳುತ್ತೀರಿ? ಒಂದು, ಬಾಬ್ದಾದ ಅವರಿಗೆ ಟ್ರೇಡ್ ಮಾರ್ಕ್ ಕಾಣುತ್ತದೆ. ಯಾವುದೇ ಮಾತು ಬಂದಾಗ ಏನು ಹೇಳುತ್ತೀರಿ? ಇದಂತೂ ನಡೆಯುತ್ತದೆ. ಯಾರು ನಡೆಸುತ್ತಾರೋ ಗೊತ್ತಿಲ್ಲ, ಆದರೆ ಶಬ್ದ ಇದೇ ಬರುವುದು. ಇದಂತೂ ಆಗಿಯೇ ಆಗುತ್ತದೆ. ಇದು ನಡೆಯುತ್ತಲೇ ಇರುತ್ತದೆ. ಇದು ಹೊಸ ಮಾತೇನಲ್ಲ, ಇದು ಆಗುತ್ತಲೇ ಇರುತ್ತದೆ. ಇದು ಏನು ಹುಡುಗಾಟಿಕೆ ಅಲ್ಲವೇ? ಇದನ್ನು ಮಾಡಬೇಕು. ಮೆಜಾರಿಟಿ ಕ್ರೋಧದಿಂದ ಬಚಾವಾಗಲು ಇವರು ಮಾಡಿದರು, ಅದಕ್ಕೆ ಆಯಿತು. ನಾನು ತಪ್ಪು ಮಾಡಿದೆ ಎಂದು ಹೇಳುವುದಿಲ್ಲ. ಇವರು ಮಾಡಿದರಲ್ಲವೇ, ಇದು ಆಯಿತಲ್ಲವೇ? ಆದ್ದರಿಂದ ಆಯಿತು. ಇತರರ ಮೇಲೆ ದೋಷ ಹೊರಿಸುವುದು ಬಹಳ ಸುಲಭ. ಇವರು ಮಾಡದಿದ್ದರೆ ಆಗುವುದಿಲ್ಲ ಮತ್ತು ತಂದೆ ಹೇಳಿದ್ದು ಆಗುವುದಿಲ್ಲ. ಅವರು ಮಾಡಿದರೆ ಆಗುವುದು. ತಂದೆ ಶ್ರೀಮದ್ದಂತೆ ಕ್ರೋಧವನ್ನು ಸಮಾಪ್ತಿ ಮಾಡಲು ಸಾಧ್ಯವಿಲ್ಲವೇ? ಈಗಿನ ಕಾಲದಲ್ಲಿ ಕ್ರೋಧದ ಮಗ ದರ್ಪ. ದರ್ಪವು ಸಹ ವಿವಿಧ ಪ್ರಕಾರಗಳಿದ್ದಿದೆ. ಅಂದಮೇಲೆ ಇಂದು 4 ವ್ರತವನ್ನು ತೆಗೆದುಕೊಳ್ಳುವುದಿಲ್ಲವೇ? ಹೇಗೆ ಮೊದಲ ಮಾತಿನ ವಿಶೇಷ ದೃಢ ಸಂಕಲ್ಪವನ್ನು ಮೆಜಾರಿಟಿ ಮಾಡಿದ್ದೀರಿ, ಹಾಗೆಯೇ 4ರ ಸಂಕಲ್ಪ ಇವರು ಮಾಡಿದ್ದಕ್ಕೆ ನನ್ನದು ಹೀಗಾಯಿತು ಎಂದು ಕಾರಣ ಕೊಡಬೇಡಿ. ಬಾಬಾ ಬಾರಿಗೂ ಏನು ಹೇಳುತ್ತಾರೆಯೋ ಅದು ನೆನಪಿರುವುದಿಲ್ಲ. ಅವರು ಏನು ಮಾಡಿದರೋ ಅದು ನೆನಪಿಗೆ ಬಂದಿತು. ಇದು ನೆಪ ಹೇಳುವುದಲ್ಲವೇ? ಇಂದು ಬಾಬ್ದಾದ ಬರ್ತ್ಡೇ ಉಡುಗೊರೆಯನ್ನು ಬಯಸುತ್ತಾರೆ. ಈ 3 ಮಾತುಗಳು ಆ 4 ಮಾತುಗಳನ್ನು ಹಗುರ ಮಾಡುತ್ತವೆ. ಸಂಸ್ಕಾರಗಳನ್ನು ಎದುರಿಸಲೇಬೇಕು. ಸಂಸ್ಕಾರವನ್ನು ಎದುರಿಸುವುದಲ್ಲ. ಇದು ಪೇಪರ್ ಆಗಿದೆ. 1 ಜನ್ಮದ ವಿದ್ಯೆ ಮತ್ತು ಇಡೀ ಕಲ್ಪದ ಪ್ರಾಪ್ತಿ. ಅರ್ಧ ಕಲ್ಪ ರಾಜ್ಯ ಭಾಗ್ಯ, ಅರ್ಧ ಕಲ್ಪ ಪೂಜ್ಯ. ಇಡೀ ಕಲ್ಪದಲ್ಲಿ 1 ಜನ್ಮದಲ್ಲಿ ಪ್ರಾಪ್ತಿ. ಅದು ಚಿಕ್ಕ ಜನ್ಮ, ಸಂಪೂರ್ಣ ಜನ್ಮವಲ್ಲ, ಚಿಕ್ಕ ಜನ್ಮವಾಗಿದೆ. ಏನು ಧೈರ್ಯವಿದೆಯೇ? ಅವಶ್ಯಕವಾಗಿ ಸಾಹಸವಿಡುತ್ತೇವೆಂದು ಯಾರು ತಿಳಿದಿದ್ದೀರೋ? ಪುರುಷಾರ್ಥ ಮಾಡುತ್ತೇವೆಂದಲ್ಲ, ಅಟೆನ್ಷನ್ ಇಡುತ್ತೇವೆ, ಮಾಡುತ್ತೇವೆ, ಈ ರೀತಿ ಅಲ್ಲ. ನೀವು ಚಿಕ್ಕ ಮಕ್ಕಳಲ್ಲ. 70 ವರ್ಷ ಪೂರ್ಣವಾಗುತ್ತಿದೆ, ಮಾಡುತ್ತೇವೆ ಈ ರೀತಿಯಂತೂ 3-4 ತಿಂಗಳ ಮಕ್ಕಳು ಮಾಡುತ್ತಾರೆ. ನೀವು ತಂದೆ ಜೊತೆಗಾರರಲ್ಲವೇ? ವಿಶ್ವ ಕಲ್ಯಾಣಕಾರಿಗಳಾಗಿದ್ದೀರಿ. ಅವರಿಗಂತೂ 70 ವರ್ಷಗಳು ಪೂರ್ಣವಾಗುತ್ತಿದೆ. ಬಾಬ್ದಾದ ಕೈಗಳನ್ನು ಎತ್ತಿಸುವುದಿಲ್ಲ, ಏಕೆಂದರೆ ಕೈ ಎತ್ತಿಯೂ ಹುಡುಗಾಟಿಕೆಯಲ್ಲಿ ಬರುವುದನ್ನು ಬಾಬ್ದಾದ ನೋಡಿದ್ದಾರೆ. ಆದರೆ ಯಾರು ತಿಳಿದುಕೊಳ್ಳುತ್ತೀರಿ? ಏನೇ ಆಗಲಿ, ಬೆಟ್ಟದಂತಹ ಪೇಪರ್ಗಳೇ ಬರಲಿ, ಆದರೆ ಬೆಟ್ಟವನ್ನು ಸಾಸಿವೆ ಮಾಡುತ್ತೇವೆ. ಈ ರೀತಿ ದೃಢ ಸಂಕಲ್ಪ ಮಾಡಬೇಕು, ಏಕೆಂದರೆ ಸಂಕಲ್ಪವನ್ನು ಬಹಳ ಚೆನ್ನಾಗಿ ಮಾಡುತ್ತೀರಿ. ಯಾವ ಸಮಯದಲ್ಲಿ ಸಂಕಲ್ಪ ಮಾಡುತ್ತೀರೋ ಆಗ ಬಾಬ್ದಾದ ಅವರು ಖುಷಿಯಾಗುತ್ತಾರೆ. ಆದರೆ ಏನೆಂದರೆ 70 ವರ್ಷಗಳಂತೂ ಹಗುರವಾಗಿ ಕಳೆದು ಬಿಟ್ಟಿದ್ದೀರಿ. ಆದರೆ ಸಮಯದ ಯಾವುದೇ ಭರವಸೆ ಇಲ್ಲವೆಂದು ಬಾಬ್ದಾದ ನೋಡುತ್ತಿದ್ದಾರೆ. ಮತ್ತು ಈ ಜ್ಞಾನದ ಆಧಾರದ ಮೇಲೆ ಪ್ರತಿಯೊಬ್ಬ ಪುರುಷಾರ್ಥಿಯ ಮಾತಿನಲ್ಲಿ ಬಹಳ ಕಾಲದ ಲೆಕ್ಕವಿದೆ. ಒಳ್ಳೆಯದು. ಈಗೀಗ ಮಾಡುತ್ತೇವೆ, ಬಹಳ ಕಾಲದ ಲೆಕ್ಕವಿದೆ. ಏಕೆಂದರೆ ಎಲ್ಲರೂ ಯಾವ ಪ್ರಾಪ್ತಿ ಮಾಡಿಕೊಳ್ಳಲು ಇಚ್ಛಿಸುತ್ತಾರೆ ಈಗಲೇ ಕೈ ಎತ್ತಿಸುತ್ತಾರೆ. ಯಾರಾದರೂ ರಾಮ ಸೀತಾ ಆಗುತ್ತಾರೆಯೇ? ಯಾರು ರಾಮ ಸೀತಾ ಆಗುತ್ತಾರೋ ಅವರು ಕೈ ಎತ್ತಿರಿ, ರಾಜ್ಯ ಸಿಗುತ್ತದೆ. ಕೆಲವರು ಕೈ ಎತ್ತುತ್ತಿದ್ದಾರೆ, ರಾಮ ಸೀತಾ ಆಗುತ್ತಾರೆ. ಲಕ್ಷ್ಮೀನಾರಾಯಣ ಆಗುವುದಿಲ್ಲವೇ? ಕೈ ಎತ್ತುತ್ತಿದ್ದೀರಾ? ನೋಡಿ ಕೈ ಎತ್ತುತ್ತಿದ್ದಾರೆ. ಫಾರಿನರ್ಸ್ ಎತ್ತುತ್ತಿದ್ದಾರೆ. ಡಬಲ್ ಫಾರಿನರ್ಸ್ನಲ್ಲಿ ಯಾರಾದರೂ ಎತ್ತುತ್ತಿದ್ದಾರೆ? ಯಾವಾಗ ಬಹಳ ಕಾಲದ ಭಾಗ್ಯ ಪ್ರಾಪ್ತಿ ಮಾಡಿಕೊಳ್ಳಲು ಇಚ್ಛಿಸುತ್ತೀರೋ, ಲಕ್ಷ್ಮೀನಾರಾಯಣರಾಗುವುದೆಂದರೆ ಬಹಳ ಕಾಲದ ರಾಜ್ಯ ಭಾಗ್ಯ ಪ್ರಾಪ್ತಿ ಮಾಡಿಕೊಳ್ಳುವುದಾಗಿದೆ. ಅಂದಮೇಲೆ ಬಹಳ ಕಾಲದ ಪ್ರಾಪ್ತಿ ಇದೆ. ಪ್ರತಿಯೊಂದು ಮಾತಿನಲ್ಲಿ ಬಹಳ ಕಾಲ ಬೇಕಲ್ಲವೇ? ಈಗ 63 ಜನ್ಮದ ಬಹಳ ಕಾಲದ ಸಂಸ್ಕಾರವಿದೆ ಎಂದು ಹೇಳುತ್ತೀರಲ್ಲವೇ? ನಮ್ಮ ಭಾವನೆ ಅಲ್ಲ, 63 ಜನ್ಮದ ಸಂಸ್ಕಾರಗಳದ್ದಾಗಿದೆ. ಅಂದಮೇಲೆ ಬಹಳ ಕಾಲದ ಲೆಕ್ಕವಿದೆ ಎಲ್ಲವೇ? ಆದ್ದರಿಂದ ಬಾಬ್ದಾದ ಇದನ್ನೇ ಬಯಸುತ್ತಾರೆ. ಸಂಕಲ್ಪದಲ್ಲಿ ದೃಢತೆಯು ಕಡಿಮೆಯಾಗುತ್ತದೆ. ಆಗುವುದು, ನಡೆಯುವುದು, ನಡೆಯಲಿ. ಯಾರಾಗಿದ್ದಾರೆ? ಇನ್ನೊಂದು ಮಾತು,
ಎಲ್ಲರಿಗೂ ಬಹಳ ಚೆನ್ನಾಗಿ ಬರುತ್ತದೆ. ಬಾಪ್ ದಾದಾ ಈ ಮಾತನ್ನು ನೋಟ್ ಮಾಡಿದ್ದಾರೆ. ತಮಗೆ ಧೈರ್ಯವಿಲ್ಲದಿದ್ದಾಗ ಹೇಳುತ್ತಾರೆ, ಮಹಾರಥಿಗಳು ಈ ರೀತಿ ಮಾಡುತ್ತಾರೆ, ನಾವು ಮಾಡಿದರೆ ಏನಾಗುತ್ತದೆ. ಆದರೆ ಬಾಪ್ ದಾದಾ ಏನು ಹೇಳುತ್ತಾರೆಂದರೆ, ಯಾವ ಸಮಯದಲ್ಲಿ ಮಹಾರಥಿ ತಪ್ಪು ಮಾಡುತ್ತಾರೆಯೋ ಆ ಸಮಯದಲ್ಲಿ ಅವರು ಮಹಾರಥಿಯೇ. ಅಂದ ಮೇಲೆ ಮಹಾರಥಿಯ ಹೆಸರನ್ನು ಏಕೆ ಕೆಡಿಸುತ್ತೀರಿ? ಆ ಸಮಯದಲ್ಲಿ ಅವರು ಮಹಾರಥಿಯಂತೂ ಅಲ್ಲ. ಅಂದ ಮೇಲೆ ಮಹಾರಥಿ ಎಂದು ಹೇಳಿ ತಮಗೆ ತಾವು ಬಲಹೀನರಾಗುವುದು ಎಂದರೆ ಮೋಸ ಮಾಡಿಕೊಳ್ಳುವುದು. ಇತರರನ್ನು ನೋಡುವುದು ಸಹಜವಾಗುತ್ತದೆ, ತಮ್ಮನ್ನು ನೋಡಿಕೊಳ್ಳಲು ಸ್ವಲ್ಪ ಧೈರ್ಯ ಬೇಕಾಗುವುದು. ಇಂದು ಬಾಪ್ ದಾದಾ ಲೆಕ್ಕ ತೆಗೆದುಕೊಳ್ಳಲು ಬಂದಿದ್ದಾರೆ. ಆದರೆ ಲೆಕ್ಕಾಚಾರದ ಪುಸ್ತಕವನ್ನು ಸಮಾಪ್ತಿ ಮಾಡಿಕೊಳ್ಳುವ ಉಡುಗೊರೆಯನ್ನು ಪಡೆಯಲು ಬಂದಿದ್ದಾರೆ. ಬಲಹೀನ ಮತ್ತು ನೆಪಗಳ ಲೆಕ್ಕಾಚಾರ ಬಹಳ ದೊಡ್ಡ ಪುಸ್ತಕವಿದೆ. ಅದನ್ನು ಸಮಾಪ್ತಿ ಮಾಡಬೇಕಾಗಿದೆ. ನಾವು ಮಾಡಿ ತೋರಿಸುತ್ತೇವೆಂದು ಯಾರು ತಿಳಿದುಕೊಳ್ಳುತ್ತಾರೆಯೋ ಮಾಡಲೇಬೇಕು, ಬಾಗಲೇಬೇಕು, ಬದಲಾವಣೆ ಆಗಲೇಬೇಕು, ಪರಿವರ್ತನೆಯ ಸೆರೆಮನಿಯನ್ನು ಆಚರಿಸಲೇಬೇಕು. ಸಂಕಲ್ಪ ಮಾಡುತ್ತೇವೆಂದು ತಿಳಿಯುವವರು ಕೈ ಎತ್ತಿರಿ. ದೃಢವೋ ಅಥವಾ ಹಾಗೇ ನಡೆಸುವುದೋ, ಹಾಗೇ ನಡೆಸಿಕೊಂಡು ಹೋಗುವ ಸಂಕಲ್ಪಗಳು ಇರುತ್ತವೆ ಮತ್ತು ದೃಢ ಸಂಕಲ್ಪವೂ ಇರುತ್ತದೆ. ತಾವೆಲ್ಲರೂ ದೃಢವಾಗಿ ಕೈ ಎತ್ತಿದ್ದೀರಲ್ಲವೇ? ಮಧುಬನದವರು ದೊಡ್ಡದಾಗಿ ಕೈ ಎತ್ತಿರಿ. ಇಷ್ಟೇ ಅಲ್ಲ, ಇಲ್ಲಿ ಮಧುಬನದವರು ಕುಳಿತುಕೊಳ್ಳುತ್ತಾರೆ. ಬಹಳ ಸಮೀಪ ಕುಳಿತುಕೊಳ್ಳುವ ಅವಕಾಶವಿದೆ. ಮಧುಬನದವರಂತೂ ಸಂಪೂರ್ಣ ಮುಂದೆ ಕುಳಿತಿದ್ದಾರೆ. ಮೊದಲ ಸೀಟ್ ಮಧುಬನದವರಿಗೆ ಸಿಗುತ್ತದೆ. ಬಾಪ್ ದಾದಾ ಖುಷಿಯಾಗಿದ್ದಾರೆ. ಮೊದಲು ಕುಳಿತಿದ್ದೀರಿ, ಮೊದಲೇ ಇರಿ. ಅಂದ ಮೇಲೆ ಇಂದಿನ ಉಡುಗೊರೆ ದೊಡ್ಡದಾಗಿದೆ ಅಲ್ಲವೇ? ನೀವೆಲ್ಲ ಒಬ್ಬೊಬ್ಬರೇ ಅಲ್ಲವೆಂದು ಬಾಪ್ ದಾದಾ ಅವರಿಗೆ ಖುಷಿ ಇದೆ. ನಿಮ್ಮ ರಾಜಧಾನಿಯಲ್ಲಿ ನಿಮ್ಮ ಹಿಂದೆ ರಾಯಲ್ ಫ್ಯಾಮಿಲಿ, ನಿಮ್ಮ ರಾಯಲ್ ಪ್ರಜೆ, ನಂತರ ದ್ವಾಪರದಲ್ಲಿ ನಿಮ್ಮ ಭಕ್ತ, ಸತೋ ರಜೋ ತಮೋಗುಣಿ 3 ಪ್ರಕಾರದ ಭಕ್ತರು. ನಿಮ್ಮ ಹಿಂದೆ ಬಹಳ ದೊಡ್ಡ ಲೈನ್ ಇದೆ. ನೀವು ಏನು ಮಾಡುತ್ತೀರೋ ಅದನ್ನು ನಿಮ್ಮ ಹಿಂದಿನವರು ಮಾಡುತ್ತಾರೆ. ನೀವು ನೆಪಗಳನ್ನು ಕೊಟ್ಟಾಗ ನಿಮ್ಮ ಭಕ್ತರು ಅದನ್ನೇ ಮಾಡುತ್ತಾರೆ. ಈಗ ಬ್ರಾಹ್ಮಣ ಪರಿವಾರವು ನಿಮ್ಮನ್ನು ನೋಡಿ ಉಲ್ಟಾ ಕಾಪಿ ಮಾಡುವುದರಲ್ಲಿ ಹುಷಾರಾಗಿದ್ದಾರೆ. ಈಗ ದೃಢ ಸಂಕಲ್ಪ ಮಾಡಿರಿ. ಸಂಸ್ಕಾರಗಳ ಘರ್ಷಣೆಗಳಿರಬಹುದು, ಸ್ವಭಾವಗಳ ಮತಭೇದಗಳಿರಬಹುದು. 3ನೆಯ ಮಾತು ಬಲಹೀನತೆಗಳದ್ದಾಗಿರುತ್ತದೆ. ಕೆಲವರು ಇತರರ ಮೇಲೆ ಸುಳ್ಳು ಮಾತುಗಳನ್ನು ಹೇಳಿದಾಗ ನಮಗೆ ಸುಳ್ಳಿನ ಮೇಲೆ ಹೆಚ್ಚು ಕ್ರೋಧ ಬರುತ್ತದೆ ಎಂದು ಅನೇಕ ಮಕ್ಕಳು ಹೇಳುತ್ತಾರೆ. ಆದರೆ ಸತ್ಯ ತಂದೆಯಿಂದ ವೆರಿಫೈ ಮಾಡಿಸಿದರೆ ಸತ್ಯ ತಂದೆ ನಿಮ್ಮೊಂದಿಗಿದ್ದಾರೆ. ಎಲ್ಲ ಸುಳ್ಳು ಜಗತ್ತು ಒಂದೆಡೆ ಇರಲಿ ಮತ್ತು ಒಬ್ಬ ತಂದೆ ನಿಮ್ಮ ಜೊತೆಗಾರರಾಗಿದ್ದಾರೆ. ನಿಮ್ಮ ವಿಜಯ ನಿಶ್ಚಿತವಾಗಿದೆ. ಯಾರು ನಿಮ್ಮನ್ನು ಅಲುಗಾಡಿಸಲು ಸಾಧ್ಯವಿಲ್ಲ, ಏಕೆಂದರೆ ತಂದೆ ನಿಮ್ಮ ಜೊತೆಗಾರರಾಗಿದ್ದಾರೆ. ಸುಳ್ಳೆಂದು ಅವರು ಹೇಳುತ್ತಿದ್ದಾರೆ. ಅಂದ ಮೇಲೆ ಸುಳ್ಳನ್ನು ಸುಳ್ಳಾಗಿಯೇ ಮಾಡಿಬಿಡಿ. ಏಕೆ ಬೆಳೆಸಿರುವಿರಿ? ಇಂದು ತಂದೆಗೆ ನೆಪಗಳು ಇಷ್ಟವಾಗುವುದಿಲ್ಲ. ಇದಾಯಿತು, 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 ಇದು ಈ ಗೀತೆ ಸಮಾಪ್ತಿ ಆಗಬೇಕು. ಒಳ್ಳೆಯದಾಯಿತು, ಒಳ್ಳೆಯದಾಗುತ್ತದೆ, ಚೆನ್ನಾಗಿರುತ್ತೇವೆ, ಎಲ್ಲರನ್ನು ಒಳ್ಳೆಯವರಾಗಿ ಮಾಡುತ್ತೇವೆ, ಒಳ್ಳೆಯದು, ಒಳ್ಳೆಯದು, ಈ ಗೀತೆ ಹಾಡಿರಿ. ಇದು ಇಷ್ಟ ಇಲ್ಲವೇ? ಇಷ್ಟವೇ? ನೆಪಗಳನ್ನು ಸಮಾಪ್ತಿ ಮಾಡುತ್ತೀರಾ? ಎರಡೆರಡು ಜೊತೆಯಲ್ಲಿ ಕೈ ಎತ್ತಿರಿ. ಚೆನ್ನಾಗಿದೆ, ಹಾಂ, ಚೆನ್ನಾಗಿ ಅಲುಗಾಡಿಸ್ರಿ. ಒಳ್ಳೆಯದು. ನೋಡುವವರು ಕೈ ಆಡಿಸುತ್ತಿದ್ದಾರೆ, ನೀವು ಎಲ್ಲಾದರೂ ನೋಡುತ್ತೀರಿ, ಕೈ ಎತ್ತಿರಿ. ನೀವಂತೂ ಎತ್ತುತ್ತಿದ್ದೀರಿ. ಒಳ್ಳೆಯದು. ಈಗ ಕೆಳಗೆ ಮಾಡಿರಿ. ಈಗ ನಿಮ್ಮ ಪರಿವರ್ತನೆ ಚಪ್ಪಾಳೆ ಹಾಕಿರಿ. ಒಳ್ಳೆಯದು. ಈಗ ಪ್ರತಿಯೊಬ್ಬರು 1 ನಿಮಿಷದಲ್ಲಿ ದೃಢ ಸಂಕಲ್ಪದ ಸ್ವರೂಪದಲ್ಲಿ ಕುಳಿತು ನೆಪಗಳನ್ನು ಹೇಳುವುದು, ಆಲಸ್ಯ, ಹುಡುಗಾಟಿಕೆಯನ್ನು ಪ್ರತಿ ಸಮಯ ದೃಢ ಸಂಕಲ್ಪದ ಮೂಲಕ ಸಮಾಪ್ತಿ ಮಾಡಿ. ಬಹಳ ಕಾಲದ ಲೆಕ್ಕವನ್ನು ಜಮಾ ಮಾಡಿಕೊಳ್ಳಲೇಬೇಕು. ಏನೇ ಆಗಲಿ ಏನನ್ನೂ ನೋಡಬೇಡಿ, ಆದರೆ ತಂದೆಯ ಹೃದಯ ಸಿಂಹಾಸನಾರೂಢರು ಆಗಲೇಬೇಕು. ವಿಶ್ವ ಸಿಂಹಾಸನಾಧೀಶರಾಗಲೇಬೇಕು. ಈ ದೃಢ ಸಂಕಲ್ಪದ ಸ್ವರೂಪದಲ್ಲಿ ಎಲ್ಲರೂ ಕುಳಿತುಕೊಳ್ಳಿ. ಒಳ್ಳೆಯದು. 4 ಕಡೆಯ ಸದಾ ಉಮ್ಮಂಗ ಉತ್ಸಾಹದ ಅನುಭವದಲ್ಲಿ ಇರುವಂತಹ, ಸದಾ ದೃಢತೆ, ಸಫಲತೆ, ಬೀಗದ ಕೈಯನ್ನು ಕಾರ್ಯದಲ್ಲಿ ತೊಡಗಿಸುವಂತಹ, ಸದಾ ತಂದೆಯ ಜೊತೆ ಮತ್ತು ಪ್ರತಿಯೊಂದು ಕಾರ್ಯದಲ್ಲಿ ಜೊತೆಗಾರರಾಗಿ ಇರುವಂತಹ, ಸದಾ ಏಕನಾಮಿ ಮತ್ತು ಎಕಾನಾಮಿ ಅಂದರೆ ಉಳಿತಾಯ ಮಾಡುವಂತಹ ಏಕಾಗ್ರ ಸ್ವರೂಪದಲ್ಲಿ ಎಲ್ಲದಕ್ಕಿಂತ ಮುಂದೆ ಹಾರುವಂಥವರು ಬಾಪ್ ದಾದಾರವರ ಅತಿ ಮುದ್ದಾದ, ಬಹಳ ಕಾಲ ಅಗಲಿ ಸಿಕ್ಕಿರುವಂತಹ ವಿಶೇಷ ಮಕ್ಕಳಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ವರದಾನ: ಹದ್ದಿನ ಸರ್ವ ಇಚ್ಛೆಗಳನ್ನು ತ್ಯಾಗ ಮಾಡುವಂತಹ ಸತ್ಯ ತಪಸ್ವಿ ಮೂರ್ತಿ ಭವ. ಹದ್ದಿನ ಎಲ್ಲ ಇಚ್ಛೆಗಳನ್ನು ತ್ಯಾಗ ಮಾಡಿ ಸತ್ಯ ತಪಸ್ವಿ ಮೂರ್ತಿಗಳಾಗಿ
ತಪಸ್ವಿ ಮೂರ್ತಿ ಅರ್ಥಾತ್ ಹದ್ದಿನ ಇಚ್ಛಾ ಮಾತ್ರ ಅವಿದ್ಯಾರೂಪ. ಯಾರು ತೆಗೆದುಕೊಳ್ಳುವ ಸಂಕಲ್ಪ ಮಾಡುತ್ತಾರೆ ಅವರು ಅಲ್ಪಕಾಲಕ್ಕಾಗಿ ತೆಗೆದುಕೊಳ್ಳುತ್ತಾರೆ, ಆದರೆ ಸದಾ ಕಾಲಕ್ಕಾಗಿ ಕಳೆದುಕೊಳ್ಳುತ್ತಾರೆ. ತಪಸ್ವಿಗಳಾಗುವುದರಲ್ಲಿ ವಿಶೇಷ ವಿಘ್ನ ರೂಪ ಇದೆ, ಅಲ್ಪಕಾಲದ ಇಚ್ಛೆಯಾಗಿದೆ. ಆದ್ದರಿಂದ ಈಗ ತಪಸ್ವಿ ಮೂರ್ತಿಗಳಾಗುವ ಪುರಾವೆಯನ್ನು ಕೊಡಿ. ಅರ್ಥಾತ್ ಹದ್ದಿನ ಮಾನ್ ಶಾನ್ನ ಲೇವಾತಾತನದ ತ್ಯಾಗ ಮಾಡಿ ವಿಧಾತ ಆಗಿ. ಯಾವಾಗ ವಿಧಾತಾತನದ ಸಂಸ್ಕಾರ ಎಮರ್ಜ್ ಆಗುವುದು ಆಗ ಅನ್ಯ ಎಲ್ಲ ಸಂಸ್ಕಾರಗಳನ್ನು ಸ್ವತಃ ಅದುಮಿ ಹೋಗಿ ಬಿಡುವುದು. ಸ್ಲೋಗನ್: ಕರ್ಮಫಲದ ಸೂಕ್ಷ್ಮ ಕಾಮನೆಗಳನ್ನು ಇಟ್ಟುಕೊಳ್ಳುವುದು ಸಹ ಫಲವು ಹಣ್ಣಾಗುವ ಮೊದಲೇ ತಿಂದು ಬಿಡುವ ಹಾಗೆ. ಅವ್ಯಕ್ತ ಸೂಚನೆ: ಈಗ ಲಗನ್ನಿನ ಅಂದರೆ ಪ್ರೀತಿಯ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿ ಯೋಗವನ್ನು ಜ್ವಾಲಾರೂಪವನ್ನಾಗಿ ಮಾಡಿ. ಪಾಪಕಟೇಶ್ವರ ಅಥವಾ ಪಾಪಹರಣಿ ಯಾವಾಗ ಆಗುತ್ತೇವೆಂದರೆ ನೆನಪಿನ ಜ್ವಾಲಾ ಸ್ವರೂಪವಾದಾಗ. ಇಂತಹ ನೆನಪಿನ ಮುಖಾಂತರ ಅನೇಕ ಆತ್ಮಗಳ ನಿರ್ಬಲತೆ ದೂರವಾಗುತ್ತದೆ. ಇದಕ್ಕಾಗಿ ಪ್ರತಿ ಸೆಕೆಂಡ್, ಪ್ರತಿ ಶ್ವಾಸ ತಂದೆ ಮತ್ತು ನಾವು ಕಂಬೈಂಡ್ ಆಗಿರಬೇಕು. ಯಾವುದೇ ಸಮಯ ಸಾಧಾರಣ ನೆನಪಿರಬಾರದು. ಸ್ನೇಹ ಮತ್ತು ಶಕ್ತಿ ಎರಡು ರೂಪ ಕಂಬೈಂಡ್ ಆಗಿರಲಿ. ಓಂ ಶಾಂತಿ.